ಧರ್ಮಸ್ಥಳದ ಬುರುಡೆ ಪ್ರಕರಣ ದೇಶವ್ಯಾಪಿ ಸದ್ದು ಮಾಡಿತ್ತು. ಇದರ ಹಿಂದೆ ಯೂಟ್ಯೂಬರ್ ಸಮೀರ್ ಎಂಡಿ ಪಾತ್ರ ಕೂಡ ಮಹತ್ವದ್ದು ಎಂಬುದನ್ನು ತಳ್ಳಿ ಹಾಕುವಂತೆ ಇಲ್ಲ. ಊರಗೌಡರು ಎಂಬ ಹೆಸರನ್ನು ನೀಡಿ ಧರ್ಮಸ್ಥಳದ ವಿರುದ್ಧ ಕಪ್ಪು ಚುಕ್ಕೆ ಮೂಡಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದ. ಆದರೆ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲ ವಿಡಿಯೋಗಳನ್ನು ಸಮೀರ್ ಎಂಡಿ ಡಿಲೀಟ್ ಮಾಡಿದ್ದಾರೆ. ತಮ್ಮ ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ ಎಐ ವಿಡಿಯೋ ಮೂಲಕ ಸೌಜನ್ಯ ಪ್ರಕರಣ, ಅನನ್ಯ ಭಟ್, ವೇದವಲ್ಲಿ ನಂತರ ಈ ಬುರುಡೆ ಪ್ರಕರಣಗಳ ವಿಡಿಯೋಗಳನ್ನು ಬಿತ್ತರಿಸಿದ ಸಮೀರ್ ಈಗ ಸೈಲೆಂಟ್ ಆಗಿದ್ದಾನೆ. ಈ ವಿಡಿಯೋಗಳನ್ನು ಆತನೇ ಡಿಲೀಟ್ ಮಾಡಿದಾನೋ ಅಥವಾ ಡಿಲೀಟ್ ಮಾಡಿಸಲಾಗಿದೆಯೋ ಎಂಬುದರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿಯಬೇಕಿದೆ. ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಸಮೀರ್ ಎಂಡಿ ಮಾಡಿದ್ದ ವಿಡಿಯೋ ನೋಡಿ ರಾಜ್ಯಾದ್ಯಂತ ಜನರು ಧರ್ಮಸ್ಥಳದ ವಿರುದ್ಧ ತಿರುಗಿ ಬಿದ್ದಿದ್ರು. ಇದಾದ ಬಳಿಕ ಬುರುಡೆ ಪ್ರಕರಣದಲ್ಲಿ ಭೀಮನ ಪಾತ್ರ ಸೃಷ್ಟಿಸಿದ ಸಮೀರ್ ಅಲ್ಲಿಯೂ ಕಟ್ಟುಕತೆಗಳ ಮೂಲಕ ಜನರ ನಂಬಿಕೆ ಗಳಿಸಿದ. ಆದರೆ ಯಾವಾಗ ಈ ಪ್ರಕರಣದಲ್ಲಿ ಎಸ್ಐಟಿ ಎಂಟ್ರಿ ಆಯಿತೋ ಸಮೀರ್ ಮತ್ತಾತನ ಗ್ಯಾಂಗ್ನ ಕರಾಳ ಮುಖ ಬಯಲಾಗಿತ್ತು. ಇದಾದ ಬಳಿಕ ಸಮೀರ್ ವಿಡಿಯೋ ಮೂಲಕ ಬುರುಡೆ ಬಿಡ್ತಿದ್ದಾನೆ ಎಂಬುದನ್ನು ಜನ ಅರಿತಿದ್ರು. ಅಲ್ಲದೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬೆಳ್ತಂಗಡಿ ಠಾಣಾ ಪೊಲೀಸರು ಸಮೀರ್ ಎಂಡಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಎಸ್ಐಟಿ ಅಧಿಕಾರಿಗಳು ಅನೇಕ ಬಾರಿ ತಮ್ಮ ಕಚೇರಿಗೆ ಕರೆಸಿಕೊಂಡಿದ್ರು. ಇದರಿಂದ ಸುಸ್ತಾದ ದೂತ ವಿಡಿಯೋ ಡಿಲೀಟ್ ಮಾಡಿರುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಸೇರಿದಂತೆ 6 ಮಂದಿಯ ಹೆಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಎಂದು ತಿಳಿದು ಬಂದಿದೆ.